ಸ್ವಚ್ಛ ಭಾರತ್ ಮಿಷನ್ಗೆ ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಮತ್ತು ಶೌಚಾಲಯ. ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಮತ್ತು ಶೌಚಾಲಯ. ಶೌಚಾಲಯ ಬಳಸಿ. ಶೌಚಾಲಯ ಬಳಸಿ. ಶೌಚಾಲಯ ಬಳಸಿ. ಸ್ವಚ್ಛತೆ ಕಾಪಾಡಿ. ಸ್ವಚ್ಛತೆ ಕಾಪಾಡಿ. ಒಣ ಕಸ, ಹಸಿ ಕಸ, ಒಣ ಕಸ, ಕೊಳೆಯದ ಕಸಗಳನ್ನು, ಹಸಿ ಕಸ, ಒಣ ಕಸ, ಕೊಳೆದ ಕಸಗಳನ್ನು, ಒಣ ಕಸ, ಹಸಿ ಕಸ, ಕೊಳೆದ ಕಸಗಳನ್ನು ಹಾಕಲು, ಒಣ ಕಸ, ಹಸಿ ಕಸ, ಕೊಳೆದ ಕಸಗಳನ್ನು ಹಾಕಲು. We have to use 3 types of dustbin. There are 3 garbages. Total garbages, there are 3 types of garbages. First one is wet garbage. Second one is dry garbage. Third one is unsolved garbage, which meaning unsolved meaning. For example, glass, plastic, and plastic papers, and plastic also. These are unsolved garbages. Then dry papers. Dried leaves. This is the dry garbage. This is dry garbage. This is green garbage. Grass and leaves and vegetables. Vegetables we use the green garbage and our wet garbage. This type dustbin. There are 3 types. We use the 3 types of dustbin. First one is green garbage. Wet garbage. Second one is dry garbage. Third one is unsolved garbages. ಈ ರೀತಿಯಾಗಿ ನಾವು ಕಸಗಳನ್ನು ಹಾಕಲಿಕ್ಕೆ ನಾವು ಮಾಡ್ತೀವಿ. 1% ಕಮ್ ಯು ಕಮ್ ಓಕೆ ಸುಮಾರು ಇದು ತಗೋ ಬುಟ್ಟಿನ ತಗೋ ನೀ ಬರ್ಬಾರ್ದಪ್ಪ this is wet garbage. Put this way. Then dry garbages. Okay. And these are unsolved garbages. This time we use the dustbins. And you explain your house. And give the information to your parents. ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಮನೆಯಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಜನರಿಗೆ ನೀವು ತಿಳುವಳಿಕೆ ನೀಡಬೇಕು. ನಾವು ಕಸಗಳನ್ನು ಬೇರೆ ಬೇರೆ ಮಾಡಬೇಕು. ಹಸಿ ಕಸ, ಒಣ ಕಸ ಮತ್ತು ಕೊಳೆದ ಕಸಗಳನ್ನಾಗಿ ನಾವು ವಿಂಗಡಣೆ ಮಾಡೋದನ್ನು ನಾವೆಲ್ಲ ನಾವು ಮನೆಯಲ್ಲೇ ನಾವು ಹೇಳ್ಕೊಳ್ಬೇಕು. ನಮ್ಮ ಕಸವನ್ನ ಪ್ರತ್ಯೇಕ ಮಾಡಿ ನಮ್ಮ ಆರೋಗ್ಯವನ್ನ ನಾವು ರಕ್ಷಿಸಿಕೊಳ್ಬೇಕಾಗಿದೆ. ಅಂಡರ್ಸ್ಟ್ಯಾಂಡ್? ಸೇವ್ ಅವರ್ ಕಂಟ್ರಿ, ಸೇವ್ ಅವರ್ ಹೆಲ್ತ್. Save our country and save our land. Thank you. ಸ್ವಚ್ಛ ಭಾರತ್ ಮಿಷನ್ಗೆ ನಿಮ್ಮ ಮನೆ ಸುತ್ತಮುತ್ತಲಿನ ಪರಿಸರ ಮತ್ತು ಶೌಚಾಲಯ. ತಯಾರಿಸುತ್ತಿದ್ದೇವೆ. ಸಾಕಾಗುವಷ್ಟು ಬೇವಿನ ತಪ್ಪಲು, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಲವಂಗ ಅದನ್ನು ಕುಟ್ಟಬೇಕು. ಹೀಗೆ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಕ್ಬೇಕು. ಅರಿಶಿನ ಪುಡಿನ ಹಾಕಬೇಕು.
ಸುವಾಸನೆಗಾಗಿ ಶಾಂಪೂವನ್ನು ಹಾಕಬೇಕು. ಸಾಕು. ಅದನ್ನು ಚೆನ್ನಾಗಿ ಏನು ಮಾಡ್ಬೇಕು? ಅದನ್ನು ಚೆನ್ನಾಗಿ ಅರಿಬೇಕು. ಈ ಥರ ಪೇಸ್ಟ್ ಮಾಡಿಕೊಂಡು ಈ ಹಾಳಿಗೆ ಹಾಕಬೇಕು. ಶಾಂಪು ಯಾಕೆ ಹಾಕಿದ್ದು ಅದಕ್ಕೆ? ಸುವಾಸನೆಗಾಗಿ. ವೆರಿ ಗುಡ್. ಅದ್ರ ಬಳಸಿದಂಥ ಸಾಮಗ್ರಿಗಳು ಯಾವುವು? ಸಾಕಾಗುವ ಒಟ್ಟು ಬೇವಿನ ತಪ್ಪಲು, ಬೆಳ್ಳುಳ್ಳಿ, ಲವಂಗ ಮತ್ತು ಅರಿಶಿನ ಪುಡಿ ಮತ್ತು ಸುವಾಸನೆಗಾಗಿ ಶಾಂಪೂವನ್ನು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅರಿಬೇಕು. ಒಟ್ಟಾನೆ ಅದನ್ನು ಪೇಸ್ಟ್ ಮಾಡ್ಕೊಂಬಿಟ್ಟು ಪೇಪರಿಗೆ ಹಚ್ಚಿ ಮಾಡೋಕೆ ಮುಂದೆ ಮಾಡ್ಬೇಕು. ಹೇಳಪ್ಪ, ತೋರಿಸ್ಬೇಕು ಹೆಂಗೆ. ಹಾಂ, ಪೇಸ್ಟ್ ಮಾಡಿಬಿಟ್ಟು ಮುಂದೆ ಮಾಡ್ಬೇಕಂದ್ರೆ ಬಿಸಿಲಲ್ಲಿ ಒಣಗಿಸಿದ ನಂತರ ಮಾಡಬೇಕು. ಈ ಥರ ಒಣಗಿದ ನಂತರ ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡಬೇಕು. ಈ ಥರ ಮಾಡಬೇಕು. ಹಚ್ಚಿದಾಗ ಏನಾಯ್ತು? ಈ ಹೊಗೆ ಏನಾಗುತ್ತಾ? ಈ ಹೊಗೆಗೆ ಸೊಳ್ಳೆಗಳು ಸಾಯ್ತವೆ ಮತ್ತು ಓಡಿ ಹೋಗ್ತವೆ. ರೋಗರುಜಿನಗಳು. ಇದಕ್ಕೆ ಯಾವ ಸೊಳ್ಳೆ ಬಗ್ಗೆ ತಯಾರು ಕೇಳ್ತೀವಿ ನಾವು? ಆರ್ಗ್ಯಾನಿಕ್ ಸೊಳ್ಳೆ ಬತ್ತಿ, ಸಾವಯವ ಸೊಳ್ಳೆ ಬತ್ತಿಯನ್ನು ತಯಾರು ಮಾಡ್ಕೊಂತಕ್ಕದ್ದು. ಇದನ್ನು ಹೊಚ್ಚಿನ ಬೆಳೆಸಿದಾಗ ಏನಾಗತ್ತೆ? ಸೊಳ್ಳೆಗಳು ನಾಶ ಆಗ್ತವೆ, ರೋಗಾಣುಗಳು ನಮಗೆ ಬರಲ್ಲ. ಈಸಿಯಾಗಿ ಮಾಡ್ತಾರೆ, ಯಾವುದೇ ಅದರಲ್ಲಿ ಖರ್ಚಿರೋದಿಲ್ಲ. ನಮ್ಮ ಮನೆಯಲ್ಲಿ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ವೆರಿ ಮಚ್. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ 3 ಮಕ್ಕಳಿದ್ದರು. ಮೂವರು ಮಕ್ಕಳಿಗೂ ಒಬ್ಬರನ್ನು ಕಂಡರೆ ಒಬ್ಬರಿಗಾಗುತ್ತಿರಲಿಲ್ಲ. ಯಾವಾಗಲೂ ತಮ್ಮಲ್ಲಿ ಕಿತ್ತಾಡುತ್ತಲೇ ಇದ್ದರು. ಅವರ ತಂದೆ ಎಷ್ಟು ಹೇಳಿದರು ಎಷ್ಟು ಬುದ್ಧಿವಾದ ಹೇಳಿದರು ಅವರು ಕೇಳುತ್ತಿರಲಿಲ್ಲ. ಹೇಳಿ ಬಯಸುತ್ತಾ ಕೊನೆಗೆ ರೈತನು ಒಂದು ಉಪಾಯ ಯೋಚಿಸಿದನು. ಒಂದು ದಿನ ಉದ್ದಿಮೆಯ 10 ಸೌದೆಯ ತುಂಡುಗಳನ್ನು ಒಂದು ಬಿಗಿಯಾಗಿ ಕಟ್ಟಿ ಆ ಕಟ್ಟನ್ನು
ಥ್ಯಾಂಕ್ ಯು. ಹಲೋ ಹಲೋ, ಹಾಂ ನಮಸ್ಕಾರ, ಯಾರು ಮಾತಾಡೋದ್ರಿ? ನಮಸ್ತೆ ಸರ್. ನಮಸ್ತೆ ನಮಸ್ತೆ ಅಮ್ಮ, ಏನು ತಮ್ಮ ಹೆಸರು? ನಾನು ನಿಖಿತಾ ಬಂಡಿವಡ ಸರ್. ನಿಖಿತಾ ಬಂಡಿವಡ್ಡರ್. ಹಾಂ ನಿಖಿತಾ, ಎಲ್ಲಿಂದ ಮಾತಾಡೋದಮ್ಮ? ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುಡ್ಡದ ಚೆನ್ನಾಪುರ ಪ್ಲಾಟ್, ಹಾವೇರಿ ಜಿಲ್ಲೆಯಲ್ಲಿ ನಾನು 5ನೇ ತರಗತಿ ಓದುತ್ತಿದ್ದೇನೆ ಸರ್. ವೆರಿ ವೆರಿ ಗುಡ್ ನಿಖಿತಾ, ವೆರಿ ಗುಡ್. ನಿಮ್ಮ ಕ್ಲಾಸ್ ಟೀಚರ್ ಯಾರಮ್ಮ? ಹಾಂ, ನಿಮ್ಮ ಕ್ಲಾಸ್ ಟೀಚರ್ ಇದ್ರೆ ಫೋನ್ ಕೊಡು. ನಮಗೊಂದು ಚಿಕ್ಕ ಶಾಲೆ, 50 ಮಕ್ಕಳಿದ್ದಾರೆ. ಒಬ್ಬರೇ ಸರ್ ಇದ್ದಾರೆ ಸರ್. ನಮ್ಮ BSNC ಸರ್ ಶಾಲೆಗೆ ಒಂದು ಸುಂದರ ವನ ಮತ್ತು ಕೈತೋಟ ಮಾಡಿದ್ದಾರೆ. ಹಾಂ ಕೊರೋನಾ ಇರುವುದರಿಂದ ನಮ್ಮ ಉಡುಪಿ ಸರ್ ವಿದ್ಯಾಗಮದಲ್ಲಿ 5 ಮಕ್ಕಳಿಗೆ ಒಂದು ಕೇಂದ್ರ ಮಾಡುತ್ತಾರೆ ಸರ್. ಉಡುಪಿ ಸರ್ ನಮ್ಮ ಮನೆಗೆ ಭೇಟಿ ನೀಡಿ ನಮಗೆ ಪಾಠ ಮಾಡುತ್ತಾರೆ. ತುಂಬಾ ಸಂತೋಷ ನಿಖಿತಾ. ಏ ನಿಖಿತಾ, ಕಥೆ ಪುಸ್ತಕದ ಓದ್ತಿ ಇಲ್ಲ? ಓದ್ತೀನಿ ಸರ್. ಯಾವ್ದು ಕಥೆ ಪುಸ್ತಕ ಓದಿ? ನಾನು ಕಥೆ ಪುಸ್ತಕ ಯಾವ್ದು ಓದಿ? ಆನೆ ಕಥೆ ಓದಿ? ನನಗೆ ಹೇಳ್ತೇನ? ಹಾ ಹೇಳ. ಹಾ, ಒಂದು ಆನೆ ಇತ್ತು. ಮುಂದೆ ದೊಡ್ಡ ಅರಣ್ಯ ಇತ್ತು. ದೊಡ್ಡ ಅರಣ್ಯ ಅಂದ್ರೆ ದೊಡ್ಡ ದೊಡ್ಡ ಗಿಡ ಇರ್ಬೇಕಲ್ಲ, ದೊಡ್ಡ ಗಿಡ ಇರಬೇಕು, ದೊಡ್ಡ ಮರ ಇರಬೇಕು. ಹಾ, ಮತ್ತೆ ಅರಣ್ಯದಾಗ ಮತ್ತೇನೇನು ಇರ್ತಾವ? ನರಿ ಇತ್ತು. ಹಾ, ಅದೇ ನರಿ ಅಲ್ಲ? ಹಾ, ನರಿ ಇತ್ತು. ಬಹಳ ಜಾಣ ಇರ್ಬೇಕದು. ಆಯ್ತು, ತುಂಬಾ ಸಂತೋಷ ನಿಖಿತಾ. ಏ ನಿಖಿತಾ, ದೊಡ್ಡಕ್ಕೆ ಆದ್ಮೇಲೆ ಏನ್ ಮಾಡ್ತಿ? ಪೊಲೀಸ್ ಆಗ್ತಿ? ತುಂಬಾ ಸಂತೋಷಮ್ಮ, ಬಟ್ ಚೆನ್ನಾಗಿ ಓದಬೇಕು. ಹಾ, ವಿಶ್ ಯು ಆಲ್ ದ ಗುಡ್ ಲಕ್. ಥ್ಯಾಂಕ್ ಯು. ಇಲ್ಲ, ಇನ್ನೊಬ್ರು ಇದಾರೆ, ಇಬ್ರು ಟೀಚರ್. ಒಬ್ರು ಇದಾರೆ, ಅವರು ಕೈತೋಟ ಮಾಡಿದ್ದಾರೆ. ಇನ್ನೊಬ್ರು ಇದಾರೆ, ವಿದ್ಯಾಗಮ ಒಳಗೆ ಮಕ್ಕಳ ಕೇಂದ್ರ ಮಾಡಿ ಪಾಠ ಮಾಡ್ತಾರೆ ಅಂತ ಹೇಳ್ತೀನಿ. LPS ಕಷ್ಟ ಮಕ್ಕಳಿಗೆ ಅಲ್ಲಿ ಒಳ್ಳೆಯ ಶಿಕ್ಷಣ. ಸರ್, ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಈಗಿನ ನೀತಿ ಏನು ಡಿಫ್ರೆನ್ಸ್ ಆಗುತ್ತೆ? ಒಂದು 5 ನಿಮಿಷ. ಈಗ ನೀವೆಲ್ಲ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಈಗಾಗಲೇ ಸರ್ಕಾರ ಅದನ್ನು ಅಂಗೀಕಾರ ಮಾಡಿದೆ. Good morning, respected principal, teachers and my dear friends. I am Apurva Masangi. I am studying in 5th class, Government Lower Primary School in Guddu Chennapur Plot, Taluk Shigaon. Today I will speak on Mahatma Gandhi. Mahatma Gandhi was born at Porbandar in Gujarat. His full name was
Mohandas Karamchandra Gandhi. His mother name was Putli Bai. He is also called father of the nation. We also fondly call him Bapu. He was used to wear only a simple dhoti. He believed in simple living and high thinking. He was the greatest leader of India. He was a simple man with great works. His favorite song is Raghupati Raghava Rajaram. Gandhiji was a great soul and a great freedom fighter. Thank you everyone. Ini tengah berjalan sih. Sari. Om doang saya. Amania kalina palpunano. Vasanta kalada kujilinano. Vasanta kalada kujilinano. Aku direkantada impunano. Aku direkantada impunano. Banggarinano, Helinano. Helicittinano. Helicittinano. ಕಾಗದದಲ್ಲಿಯೂ ದಾರಗಳ ಮುಖಾಂತರ ಮೇಲಿರತಕ್ಕಂಥ ದೃಶ್ಯವನ್ನು ಪ್ರಯೋಗದ ಮೂಲಕ ಮಾಡಿ ತೋರಿಸುತ್ತಿರುವುದು.